ಶಿವಮೊಗ್ಗ ನಗರದ ಶಿವಪ್ಪ ನಾಯಕ ಅರಮನೆ ಅಭಿವೃದ್ಧಿ ಕಾಮಗಾರಿ ನಿಧಾನಗತಿಯಲ್ಲಿ ನಡೀತಾ ಇದೆ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ವಿಳಂಬ ಧೋರಣೆಯಿಂದ ಪ್ರವಾಸಿಗರಿಗೆ ನಿರಾಸೆಯಾಗಿದೆ. ಈ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಶಿವಪ್ಪ ನಾಯಕ ಅರಮನೆಗೆ ಸಿಗದ ಕಾಯಕಲ್ಪ, ಕಾಲಮಿತಿಯಲ್ಲಿ ಕಾಮಗಾರಿ ಮುಗಿಸದೆ ವಿಳಂಬ. ಇದು ಶಿವಪ್ಪ ನಾಯಕನ ಅರಮನೆ. ಶಿವಮೊಗ್ಗ ಜಿಲ್ಲೆಯ ಐಕಾನ್ ಅಂತಿರುವ ಈ ಅರಮನೆ ನವೀಕರಣದ ಕಾಮಗಾರಿ ಕಳೆದ 2 ವರ್ಷಗಳಿಂದ ನಡೆಯುತ್ತಿದೆ. ಕಾಲಮಿತಿಯೊಳಗೆ ಕಾಮಗಾರಿ ಮುಗಿಸದೆ ಅಧಿಕಾರಿಗಳು ವಿಳಂಬ ಧೋರಣೆ ಅನುಸರಿಸುತ್ತಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಪ್ರವಾಸೋದ್ಯಮ ಇಲಾಖೆ ಅಧಿಕೃತ ಅಂಕಿಅಂಶಗಳ ಪ್ರಕಾರ ರಾಜ್ಯ ಹೊರ ರಾಜ್ಯಗಳ 25,000ಕ್ಕೂ ಅಧಿಕ ಹಾಗೂ ವಿದೇಶಗಳಿಂದ ಸುಮಾರು 60 ರಿಂದ 70 ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಿದ್ದರು. ಕಾಮಗಾರಿ ನಡೆಯುತ್ತಿದ್ದರಿಂದ ಪ್ರವಾಸಿಗರಿಗೆ ಇಲ್ಲಿ ಪ್ರವೇಶ ನೀಡುತ್ತಿಲ್ಲ. ಆದ್ದರಿಂದ ನಿರಾಸೆಯಿಂದ ಪ್ರವಾಸಿಗರು ವಾಪಸ್ ತೆರಳುತ್ತಿದ್ದಾರೆ. ಇನ್ನು ಅರಮನೆಯನ್ನು ಸಾಂಪ್ರದಾಯಿಕ ಶೈಲಿಯಲ್ಲಿ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಸ್ಮಾರ್ಟ್ ಸಿಟಿ ಹೆರಿಟೇಜ್ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿದೆ. ಕಾಮಗಾರಿ ಕಾಲಮಿತಿಯೊಳಗೆ ಮುಗಿಯದ ಕಾರಣ ಪ್ರವಾಸಿಗರು ಮತ್ತು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಕೆಲವು ವರ್ಷಗಳಿಂದ ಈ ಪ್ರವೇಶರಿಗೆ ಪ್ರವೇಶ ಇಲ್ಲ. ಇದಕ್ಕೆ ಕಾರಣ ಏನು ಅಂದರೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಈ ಅರಮನೆಯನ್ನು ಜೀರ್ಣೋದ್ಧಾರ ಮಾಡುವ ಜೊತೆಗೆ ಇವತ್ತಿನ ಇಂಟರ್ನ್ಯಾಷನಲ್ ಏನು ಲಿಮಿಟ್ ಇದೆ ಅಥವಾ ಸೌಕರ್ಯಗಳನ್ನು ಕೊಡಬೇಕು, ಅದೇ ರೀತಿ ಆಡಿಟೋರಿಯಂಗಳನ್ನು ಕೊಡಬೇಕು, ಒಳ್ಳೆ ಗ್ಯಾಲರಿಗಳನ್ನು ಕೊಡಬೇಕು ಅಂಥೇಳಿ ಈ ಯೋಜನೆ ಅಡಿಯಲ್ಲಿ ಕಾರ್ಯ ಶುರು ಮಾಡ್ತಾರೆ. ಇದು ಶುರು ಮಾಡಿದಾಗ ನಾವು ಶಿವಮೊಗ್ಗದ ನಾಗರಿಕರಿರ್ಬೋದು, ಇತಿಹಾಸ ಸಂಶೋಧಕರು ಇರ್ಬೋದು, ಎಲ್ಲರೂ ಸಹ ಹರ್ಷ ವ್ಯಕ್ತಪಡಿಸಿದ್ವಿ. ಆದರೆ 3-4 ವರ್ಷಗಳಾದರೂ ಸಹ ಈ ಕಾರ್ಯ ಪೂರ್ಣಗೊಂಡಿಲ್ಲ. ಹಾಗಾಗಿ ತುಂಬ ಬೇಸರದ ಸಂಗತಿ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಅರಮನೆ ನವೀಕರಣ ಕಾಮಗಾರಿಯನ್ನು ಬೇಗ ಪೂರ್ಣಗೊಳಿಸಿ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡ್ತಾರ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇಲ್ಲೊಂದು ಹೆದ್ದಾರಿ ಜನರಿಗೆ ಅನುಕೂಲ ಆಗುವ ಬದಲು ಅನಾನುಕೂಲವೇ ಆಗ್ತಾ ಇದೆ. ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಸಂಪರ್ಕ ಸಾಧಿಸುವ ರಸ್ತೆಯ ಮಂದಗತಿಯ ಕಾಮಗಾರಿಯಿಂದ ಸಾರ್ವಜನಿಕರು ಹೈರಾಣರಾಗಿದ್ದಾರೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹದಗೆಟ್ಟ ಹೆದ್ದಾರಿಯಿಂದ ಕಂಗೆಟ್ಟ ಜನ. 10 ವರ್ಷವಾದರೂ ಪೂರ್ಣವಾಗದ ಕಾಮಗಾರಿ. ಆಮೆಗತಿಯ ಕೆಲಸದ ವಿರುದ್ಧ ಜನಾಕ್ರೋಶ. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಅಲ್ಲಲ್ಲೇ ಬಿದ್ದ ಸಿಮೆಂಟ್ ಬ್ರೇಕ್ಸ್, ರಸ್ತೆ ಪಕ್ಕದಲ್ಲಿ ನಿಂತ ಹಿಟಾಚಿ, ಮಳೆಯಿಂದ ರಸ್ತೆ ತುಂಬಾ ಕೆಸರು, ರಸ್ತೆ ದಾಟಲು ಜನರ ಪರದಾಟ. ಇದು ಹೆಸರಿಗೆ ಮಾತ್ರ ಹೆದ್ದಾರಿ, ಆದರೆ ಹೈವೇಗೆ ಇರಬೇಕಾದ ಒಂದು ಕುರುಹು ಇಲ್ಲಿಲ್ಲ. ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು ಮತ್ತು ಛತ್ರ ಬಳಿ ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 48ರ ಸೇತುವೆ ಕಾಮಗಾರಿ ಶುರುವಾಗಿ ಬರೋಬ್ಬರಿ 10 ವರ್ಷವಾಗಿದೆ. ಆದರೆ ಕಾಮಗಾರಿ ಮಂದಗತಿಯಲ್ಲಿ ಸಾಗ್ತಿರುವ ಹಿನ್ನೆಲೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ವಿಸ್ ರೋಡಲ್ಲಿ ದೊಡ್ಡ ಗಾಡಿ ಅಡ್ಡಾಡ್ತದೋ, ಹಳ್ಳಿ ಜನ ಹೆಂಗೆ ಅಡ್ಡಾಡ್ಬೇಕು, ದೊಡ್ಡ ಗಾಡಿ ನಡುವೆ ಅಡ್ಡಾಡ್ಬೇಕು. ಹಾಗಾಗಿ ಹಳ್ಳಿ ಜನಕ್ಕೆ ಭಾಳ ಸಮಸ್ಯೆ ಐತಿ. ಮತ್ತು ಇವ್ರಿಗೂ ದೊಡ್ಡ ವೆಹಿಕಲ್ಗಳಿಗೂ ಸಮಸ್ಯೆನೇ. ಅವರಿಗೆ ಅಂದ್ರೆ ರೋಡ್ ಅಗಲ ಇರಬೇಕು, ಒಳ್ಳೆ ಚೆನ್ನಾಗಿರ್ಬೇಕು. ಹಾಗಾಗಿ ಅವ್ರಿಗೂ ಸಮಸ್ಯೆನೇ. ಇಲ್ಲಿ ಹೆಂಗೆ ಸಾರ್ವಜನಿಕರಿಗೆ ಸಿಕ್ಕಾಬಿಡೆ ತೊಂದರೆ ಐತ್ರಿ. ಧೂಳು ಬರ್ತಾಯಿದೆ. ಮತ್ತು ಮಾರುಕಟ್ಟೆ, ಇಲ್ಲಿ ಬ್ಯಾಡಗಿ ಮಾರುಕಟ್ಟೆ ಐತ್ರಿ. ಇಲ್ಲೇನು ದೊಡ್ಡ ಗಾಡಿ ಎಲ್ಲ ಅಡ್ಡಾಡ್ತದವು. ಈ ಹೆದ್ದಾರಿ ರೈತರಿಗೆ ವರವಾಗಬೇಕಿತ್ತು, ಆದರೆ ಇದು ಶಾಪವಾಗಿ ಮಾರ್ಪಟ್ಟಿದೆ. ಪ್ರತಿನಿತ್ಯ ಚಕ್ಕಡಿ ಮತ್ತು ಎತ್ತು ದಾಟಿಸಲು ನಿತ್ಯ ಹರಸಾಹಸ ಪಡಬೇಕಾದ ಸ್ಥಿತಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸವಾರರ ಸಂಚಾರಕ್ಕೂ ಅಡ್ಡಿಯಾಗ್ತಿದೆ. ಒಟ್ಟು 2 ಟೋಲ್ಗಳಿಗೂ ಹಣ ಪಾವತಿಸಿದ್ರೂ ಸೇತುವೆ ಕಾಮಗಾರಿ ಮಾತ್ರ ಪೂರ್ಣಗೊಂಡಿಲ್ಲ. ಇನ್ನು ರಸ್ತೆ ಅಗಲೀಕರಣಕ್ಕೆ ಪಡೆದ ರೈತರ ಜಮೀನುಗಳಿಗೆ ಪರಿಹಾರ ನೀಡ್ತಾ ಇಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ದನಗ ಈಗ ರೈತರಿಗೆ ಸಮಸ್ಯೆ ಆಗ್ತದೆ ಸರ್. ಹೋಗೋ ಬರೋರಿಗೆಲ್ಲ ಆ ಕಡೆ ಈ ಕಡೆ ಹಳ್ಳಿಯಿಂದ ಬರ್ತಾರೆ ಸರ್, ಅವ್ರಿಗೆಲ್ಲ ಸಮಸ್ಯೆ ಆಗ್ತದೆ ಸರ್. ಈ ಗುಂಡಿ ಇಲ್ಲಿ ಓಪನ್ ಮಾಡ್ಯಾರ ಸರ್. ಆ ಗುಂಡಿ ಒಳಗೆ ಒಂದು 4-5 ಜನ ಬಿದ್ದಾರೆ ಸರ್. ಈಗ ಆಲ್ರೆಡಿ ನಾವೇ ಎತ್ತೇವೆ ಸರ್. ಅದಲ್ದನ ಮತ್ತು ಈಗ ಜನಕ್ಕೆಲ್ಲ ಭಾಳ ತುಂಬ ತೊಂದರೆಗಳಾಗ್ತವೆ ಸರ್. ಆಕ್ಸಿಡೆಂಟ್ ಭಾಳ ಆಗ್ತದೆ.
ಅದರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಸರ್. ಇದು ಬೇಗ ಬೇಗ ಕಾಮಗಾರಿ ಚಾಲೂ ಆಗ್ಬೇಕು ಸರ್. ಇದು ಒಂದು ಆಶೆ ಸರ್. ಒಂದು 10 ವರ್ಷದಿಂದ ಆಯ್ತು ಸರ್. ಇದು ಸಮಸ್ಯೆ ಹಿಂಗೆ ಐತೆ ಸರ್. ಹಾವೇರಿಗೆ ಹೊಸದಾಗಿ ಆಯ್ಕೆಯಾಗಿರುವ ಸಂಸದ ಬಸವರಾಜ ಬೊಮ್ಮಾಯಿ ಈ ಕಡೆ ಗಮನ ಹರಿಸಬೇಕಿದೆ. ಆದಷ್ಟು ಬೇಗ ಸೇತುವೆ ಕಾಮಗಾರಿ ಪೂರ್ಣಗೊಳಿಸಿ ಜನರ ಕಷ್ಟಗಳಿಗೆ ಮುಕ್ತಿ ನೀಡಬೇಕಿದೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಬುಡಾದಂತೆ ಬಳ್ಳಾರಿಯ ಬುಡಾದಲ್ಲಿಯೂ ಅಕ್ರಮ ನಡೆದಿರೋ ಆರೋಪ ಕೇಳಿಬಂದಿದೆ. ಬುಡಾ ಅಧ್ಯಕ್ಷರ ವಿರುದ್ಧವೇ ಕಾಂಗ್ರೆಸ್ ಶಾಸಕರು ಸಿಡಿದೆದ್ದು ತನಿಖೆಯನ್ನ ನಡೆಸುವಂತೆ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಏನಿದು ಹಗರಣ? ಈ ಸ್ಟೋರಿ ನೋಡಿ. ಮೂಡ ಆಯ್ತು, ಇದೀಗ ಬುಡಾ ಸರದಿ. ಬಳ್ಳಾರಿ ಪ್ರಾಧಿಕಾರದಲ್ಲೂ ಅಕ್ರಮದ ವಾಸನೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್. ಮೂಡ ಸೈಟ್ ವ್ಯೂಹದಲ್ಲಿ ಸಿಲುಕಿ ಸಿಎಂ ಪತರಗುಟ್ತಾ ಇದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಮೂಡ ಸುಳಿಯಿಂದ ಹೊರಬರೋಕೆ ಸರ್ಕಾರ ಸರ್ಕಸ್ ಮಾಡ್ತಿರೋದರ ನಡುವೆ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರ ಬುಡಾದಲ್ಲಿ ಅಕ್ರಮದ ಕಮಟು ವಾಸನೆ ಮೂಗಿಗೆ ಬಡಿದಿದೆ. ದಿನಾಂಕ 7/3/2024 ಮತ್ತು ದಿನಾಂಕ 8/7/2024 ಈ ಎರಡು ಸಾಮಾನ್ಯ ಸಭೆಯ ನಡವಳಿಗಳಲ್ಲಿ ನಿರ್ಣಯ ಮಾಡಬೇಕಾದ್ರೆ ಅವ್ಯವಹಾರವಾಗಿರುತ್ತೆ ಅಂತ ಅಂದ್ಬಿಟ್ಟು ಬಂದಿರುವಂಥ ದೂರುಗಳ ಆಧಾರದ ಮೇಲೆ ಸರ್ಕಾರದಿಂದ 7 ದಿನಗಳಲ್ಲಿ ತನಿಖೆ ಮಾಡಿ ಕಡತ ಮಂಡಿಸುವಂತೆ ಆದೇಶ ಆಗಿರುತ್ತೆ. ಅದರಂತೆ ಆಯುಕ್ತಾಲಯ, ನಗರ ಮತ್ತು ಗ್ರಾಮಾಂತರ ಯೋಜನೆಗಳ ಇಲಾಖೆ ಬೆಂಗಳೂರವರು ಒಂದು ತಂಡವನ್ನು ರಚನೆ ಮಾಡಿ 3ನೇ ತಾರೀಕು, 4ನೇ ತಾರೀಕು, 5ನೇ ತಾರೀಕು ಈ ಅಕ್ಟೋಬರ್ ನಲ್ಲಿ 3 ದಿನದಲ್ಲಿ ತನಿಖೆ ಮಾಡಿ ವರದಿ ನೀಡುವಂತೆ ಸೂಚಿಸಿದೆ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರ್ತಾ ಇದ್ದ ಹಾಗೇನೆ ಸುಮಾರು 1 ವರ್ಷದಿಂದ ಖಾಲಿ ಇದ್ದ ಬುಡಾ ಅಧ್ಯಕ್ಷ ಸ್ಥಾನದ ಹುದ್ದೆಗೆ ಕಳೆದ ಫೆಬ್ರವರಿ 28ರಂದು ಡಿಕೆಶಿ ಆಪ್ತ JS ಆಂಜನೇಯಲೂರನ್ನ ನೇಮಿಸಿತ್ತು. ಈಗ ಬುಡಾದಲ್ಲಿ ನಿವೇಶನ ರಚನೆ, ಸೈಟ್ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿ ಶಾಸಕರಾದ ನಾರಾ ಭರತ್ ರೆಡ್ಡಿ, JN ಗಣೇಶ್ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಹೌದು, ಸಾರ್ವಜನಿಕರ ದೂರುಗಳ ಆಧಾರದ ಮೇಲೆ ಸನ್ಮಾನ್ಯ ಶಾಸಕರುಗಳ ದೂರಿನ ಆಧಾರದ ಮೇಲೆ ಸರ್ಕಾರ ಆದೇಶವನ್ನು ಮಾಡಿರುತ್ತೆ. ಬಳ್ಳಾರಿ ನಗರ ಕ್ಷೇತ್ರ ಮತ್ತು ಕಂಪ್ಲಿ ಕ್ಷೇತ್ರದ ಶಾಸಕರು ಕೂಡ ಸಾರ್ವಜನಿಕರ ದೂರುಗಳನ್ನು ಆಧರಿಸಿ ಬರೆದಿರುತ್ತೆ. ಹಾಗಾದ್ರೆ ಬುಡಾ ವಿರುದ್ಧ ಯಾವೆಲ್ಲ ಆರೋಪಗಳು ಇವೆ ಅನ್ನೋದನ್ನ ನೋಡುವುದಾದ್ರೆ, ಮೂಡಾದಂತೆ ಬುಡಾದಲ್ಲೂ ಅಕ್ರಮದ ಆರೋಪ ಕೇಳಿ ಬಂದಿದೆ. ಬುಡಾ ಸಭೆಯ ನಡಾವಳಿಯಲ್ಲಿ ಸಾಕಷ್ಟು ಅಕ್ರಮ ನಡೆಸಲಾಗಿದೆ ಅನ್ನೋ ಆರೋಪ ಚರ್ಚೆಗೆ ಗ್ರಾಸವಾಗಿದೆ. ಮಾರ್ಚ್ 7 ಹಾಗೂ ಜುಲೈ 8ರಂದು ಸಭೆಯ ನಡಾವಳಿಯಲ್ಲಿ ಅಕ್ರಮ ಮಾಡಲಾಗಿದೆ. ಅಧ್ಯಕ್ಷರು ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ, ನಿಯಮ ಮೀರಿ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಲೋಕಾಯುಕ್ತ ದಾಳಿ ವೇಳೆ ಅಧಿಕಾರಿಗಳು ಟ್ರ್ಯಾಪ್ ಆಗಿದ್ದಾರೆ. ಅಕ್ರಮ ನಡೀತಾ ಇರೋದರ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದಿದ್ದು ತನಿಖೆ ನಡೆಸಿ ಸಭೆಯ ನಡಾವಳಿ ರದ್ದುಪಡಿಸುವಂತೆ ಶಾಸಕರಾದ ನಾರಾ ಭರತ್ ರೆಡ್ಡಿ, JN ಗಣೇಶ್ ದೂರು ನೀಡಿದ್ದಾರೆ. ಶಾಸಕರು ದೂರು ನೀಡ್ತಾ ಇದ್ದ ಹಾಗೇನೆ ಅಲರ್ಟ್ ಆದ ಸರ್ಕಾರ ತನಿಖೆಗೆ ಧಾರವಾಡ ವಲಯ ಕಚೇರಿಯ